ಶಬಾಷ್. ವಿಗ್ರಹ ಎಲ್ಲಿ ಅಂತ ನಾನು ಊರೂರು ಅಲಿತಾ ಇದ್ರೆ ನೀವಿಬ್ರು ಇಲ್ಲಿ ಬಂದು ಜಾಂಡ ಹೂಡಿ ಲಲ್ಲೆ ಹೊಡಿತಾ ಇದ್ದೀರಾ, ಕಂತ ಪುರಾಣ ಬಿಡ್ತಾ ಇದ್ದೀರಾ, 7 ಕೆರೆ ನೀರು ಕುಡ್ದಿರೋ ಈ ಇನ್ಸ್ಪೆಕ್ಟರ್ ಮಾರಿಗುಡಿಗೆ ಚಳ್ಳೆ ಹಣ್ಣು ತಿನ್ನಿಸ್ತೀರಾ, ಪೊಲೀಸ್ ಜೊತೆ ಜೂಟಾಟ ಆಡ್ತೀರಾ. ನಿಮ್ ದಮ್ಮಯ್ಯ ಅಂತೀನಿ ಸಾಹೇಬ್ರೆ, ಸುಂದ್ರಮ್ಮನ್ನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬಿಡ್ತೀವಿ. ಇದೊಂದು ಸರ್ತಿ ನನ್ನ ಮಾತು ಕೇಳಿ, ಆಮೇಲಿಂದ ನೀವು ಹೇಳ್ದಂಗೆ ನಾವು ಕೇಳ್ತೀವಿ. ಅಲ್ಲಿ ನೋಡು ಚಂದ್ರ ಅಂತ ಅಮಾವಾಸ್ಯೆಯಲ್ಲಿ ಆಕಾಶ ತೋರಿಸೋರು ನೀವು. ನಿಮ್ಮನ್ನು ಒಂದು ಹೆಜ್ಜೆ ಮುಂದೆ ಹೋಗಕ್ಕೆ ಬಿಟ್ರೆ ನನಗೆ ಯಾಮಾರಿಸಿ ಚಳ್ಳೆ ಹಣ್ಣು ತಿನ್ನಿಸ್ತೀರಾ, ಆಮೇಲೆ ನನಗೆ ಚಿಪ್ಪೆ ಗಟ್ಟಿ. ಇದುವರೆಗೂ ಅದೇ ತಾನು ನೀವು ಮಾಡಿದ್ದು. ದಯವಿಟ್ಟು ಸಾಹೇಬ್ರೆ, ಇವತ್ತೊಂದು ದಿವಸ ನಮ್ಮ ಮಾತನ್ನ ಕೇಳಿ, ಆಮೇಲೆ ನೀವು ಹೇಳ್ದಾಗ ನಾವು ಕೇಳ್ತೀವಿ. ಏಯ್, ನನ್ನನ್ನು ಏನೋ ಅನ್ಕೊಂಡಿದ್ದೆ ನೀನು. ಆಗಲಿ ಅದ್ಯಾವುದು ಸ್ಮಶಾನ ಹತ್ರ ಇರೋ ಕಾಳಿ ಗುಡಿಗೆ ಕಳಿಸ್ದೆ. ನಾನು ಸುಮ್ಮನೆ ಇರಬೇಕು ಅಂದರೆ ಈ ವಿಗ್ರಹ ನನಗೊಪ್ಸಿ. ಸಾಹೇಬ್ರೆ ದಯವಿಟ್ಟು ಸಾಹೇಬ್ರೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ಪೂಜೆ ಆಗೋಕೆ ಅವಕಾಶ ಮಾಡಿಕೊಡಿ. ನಾನು ಇಲ್ಲೇ ಇರ್ತೀನಿ. ಬೇಕಾದ್ರೆ ನಿನ್ನನ್ನು ಕೂಡ್ಸ್ಕೊಂಡು ನಾನು ಭಜನೆನ ಮಾಡಬೇಕು. ಕೈಗೆ ಸಿಕ್ಕಿರೋ ಬಂಗಾರ ಅಂದ್ಬಿಟ್ರೆ ಆಮೇಲೆ ನನಗೆ ಚಿಪ್ಪೆ ಗಟ್ಟಿ. ಸಾಹೇಬ್ರೆ ಸಾಹೇಬ್ರೆ ಏಯ್, ಯಾರೋ ನೀವೆಲ್ಲ? ನಾವ್ಯಾರಾದ್ರೂ ನಿನಗೇನು? ಯಾಕೆ ಅಡ್ಡ ನಿಂತಿದ್ದೀರಾ? ನಿನ್ನ ಹತ್ರ ಇರೋ ವಿಗ್ರಹ ನಮಗೆ ಬೇಕು. ವಿಗ್ರಹ ಬೇಕಾ?
ಯಾಕೆ ಹೋದೆ ನೀನು? ನಂಗೆ ತುಂಬ ಬೇಜಾರಾಯಿತು. ನೀನು ಮತ್ತೆ ಬರೋದೇ ಇಲ್ಲ ಅಂದ್ಕೊಂಡೆ. ನಿನ್ನನ್ನು ತುಂಬ ನೆನಪಿಸ್ಕೋತಿದ್ದೆ. ಹೌದಾ? ಯಾಕೆ? ಏನೋ ಗೊತ್ತಿಲ್ಲ, ಆದರೆ ತುಂಬ ನೆನಪಾಗ್ತಿದ್ದೆ. ಮತ್ತೆ ಯಾಕೆ ಬಂದಿದ್ದು ನೀವು? ಯಾಕೆಂದ್ರೆ ನಾವು ತಂದಿದ್ವಲ್ಲ ಆ ಸುಂದರಮ್ಮನ್ನ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದು ಸಿಕ್ಕಿಲ್ಲ ಅಂದರೆ ಇಷ್ಟು ದಿವಸ ನಾವು ಪಟ್ಟು ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಅದು ಎಲ್ಲಿ ಹೋಗಿದೆ ಅಂತಲೇ ತಿಳಿತಿಲ್ಲ. ಅದು ಎಲ್ಲಿದೆ ಅಂತ ನಾನು ಹೇಳ್ತೀನಿ, ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಕೇಳಿದ್ದನ್ನು ಕೊಡ್ತೀಯಾ? ಅಂದರೆ ವಿಗ್ರಹ ಎಲ್ಲಿದೆ ಅಂತ ನಿಂಗೆ ಗೊತ್ತಾ? ಗೊತ್ತು, ಆದರೆ ನಾನು ಅದನ್ನು ನಿನಗೆ ತೋರಿಸಿದ್ದಕ್ಕೆ ನಾನು ಕೇಳಿದ್ದನ್ನು ನೀನು ಕೊಡಬೇಕು. ಕೊಡ್ತೀಯಾ? ಆಯ್ತು, ಏನು ಕಳ್ತೀಯ ಕೇಳು. ಅದು 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 ಇಲ್ಲೇನೋ ಮಾಡ್ತಿದ್ಯಾ? ಎಲ್ಲಾ ಕಡೆ ನಾನು ನಿನ್ನ ಹುಡುಕ್ತಿದ್ರೆ ಇವಳ ಜೊತೆ ಕುತ್ಕೊಂಡು ಲಲ್ಲೆ ಹೊಡಿತಿದ್ಯಾ? ಇವಳ ಹತ್ರ ಏನೋ ನಿನ್ ಮಾತು? ಅದು ದೇವಿಕ ಹೇಳ್ತಿದ್ಲು. ಅವಳೇನೋ ಹೇಳೋದು, ನಾನ್ ಹೇಳೋದನ್ನ ಕೇಳ್ಬೇಕು ನೀನು. ಜಾಜಿ, ನಾನು ಹೇಳೋದನ್ನ ಕೇಳು. ನೀ ಹುಡುಕ್ತಿರೋ ವಿಗ್ರಹ ನಿಮ್ ತಂದೆ ನನ್ ಸುಂದ್ರಮ್ಮನ್ನ ಹುಡುಕ್ಸ್ಕೊಡ್ತಾರಂತೆ. ನಿನ್ ಸಹಾಯ ನಮ್ಗೆ ಏನು ಬೇಡ. ನಡಿಯೋ ಮಂಗ, ಇದು ಬೇರೆ. ನಡಿ. ನಿಲ್ಲಿ. ವಿಗ್ರಹ ಎಲ್ಲಿದೆ ಅಂತ ನನಗೆ ಗೊತ್ತು. ಹೇಳು, ಎಲ್ಲಿದೆ ವಿಗ್ರಹ? ಹೇಳ್ತೀನಿ, ಆದರೆ ನಾನು ಕೇಳಿದ್ದನ್ನ ನೀನು ಕೊಡಬೇಕು. ನನ್ನ ಹತ್ರ ಏನಿದೆ ನಿನಗೆ ಕೊಡೋದಕ್ಕೆ? ನಿನ್ನ ಹತ್ರ ಇರೋದನ್ನೇ ನಾನು ಕೇಳೋದು. ಕೊಡ್ತೀಯಾ? ಆಯ್ತು, ನೀನು ಹೇಳೋದು ನನ್ನ ಹತ್ರ ಇದ್ರೆ ಕೊಡ್ತೀನಿ. ದಕ್ಷಿಣನಾಥನ ಹತ್ರ ಸುಂದ್ರಮ್ಮನ್ ಸೇರಿಸೋದು ನನಗೆ ತುಂಬ ಮುಖ್ಯ. ಹೇಳು, ಎಲ್ಲಿದ್ದಾಳೆ ನನ್ನ ಸುಂದ್ರಮ್ಮ? ಮೊದಲು ಮಾತು ಕೊಡು, ನಾನು ಕೇಳೋದನ್ನ ಕೊಡ್ತೀನಿ ಅಂತ. ಆಯ್ತು, ಏನ್ ಬೇಕೋ ಕೇಳು. ನನಗೆ ನಿನ್ನ ಬಂಗಾರಿ ಬೇಕು. ನನಗೆ ಬೇಕು ಬಂಗಾರಿ. ಬಿಟ್ಕೊಡ್ಬೇಕು ನೀನವನ್ನ. ಆಗುತ್ತೋ ಇಲ್ವೋ? ಹೂ ಅಂದ್ರೆ ಈ ಕ್ಷಣ ತೋರಿಸ್ತೀನಿ ನಿನ್ನ ವಿಗ್ರಹನ. ಹೇಳು, ಬಿಟ್ಕೊಡ್ತೀಯಾ? ನೀನ್ ಬಂಗಾರಿನ ಬಿಡ್ದಿದ್ರೆ ನಿನಗೆ ಬೇಕಾದ ವಿಗ್ರಹನ ನಾನು ತೋರಿಸೋದಿಲ್ಲ. ನಾನು ನಿನಗೆ ತೋರಿಸ್ದೆ ಹೋದ್ರೆ ಬೇರೆ ಯಾರೂ ನಿನಗೆ ಸಹಾಯ ಮಾಡೋದಿಲ್ಲ. ಯೋಚನೆ ಮಾಡು, ಬಂಗಾರಿನ, ನಿನ್ನ ವಿಗ್ರಹ ಸುಂದ್ರಮ್ಮನ? ದೇವಿಕಾ, ಇದು ಅನ್ಯಾಯ. ನಮ್ಮ ಜಾಜಿನ ಹೀಗಲ್ಲ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬೇಡ. ನೀನು ಮಾತಾಡೋ ಹಾಗಿಲ್ಲ ಬಂಗಾರಿ. ಇದು ನನ್ನ ಇವಳ ಮಧ್ಯೆ ಆಗಬೇಕಾಗಿರೋ ಒಪ್ಪಂದ. ಹೇಳು ಜಾಜಿ, ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು, ಬಂಗಾರಿನ ನನಗೆ ಬಿಟ್ಕೊಡ್ತೀನಿ ಅಂತ. ಸುಂದ್ರಮ್ಮ ನಿನಗೆ ದಕ್ತಾಳೆ.
ಮಗಳ ಮೇಲೆ ಯಾಕಿಷ್ಟೊಂದು ವ್ಯಾಮೋಹ? ಮನುಕುಲದವರಮ್ಮ ನಾವು. ಪ್ರಾಣಿ ಪಕ್ಷಿಗಳಾದರೆ ಮರಿ ಇದೇನಿದು ಕಿಟಕಿ ತೆಗ್ದೇ ಇದೆಯಲ್ಲ? ಎಲ್ಲೋಯ್ತು ವಿಗ್ರಹ? ಬೀಗ ಹೊಡೆದಿದ್ದಾರೆ. ಯಾರು ತಗೊಂಡೋದ್ರು ವಿಗ್ರಹನ? ಯಾರು ನೋಡಬಾರ್ದು ಅಂದ್ಕೊಂಡಿದ್ನೋ ಅವರನ್ನೇ ನೋಡ್ಬೇಕಾಗಿ ಬಂತು. ಇನ್ನು ಶುಭ ಕಾರ್ಯಕ್ಕೆ ವಿಜ್ಞಾನಿ ಅಪಶಕುನ. ನೀವೇನು ಇಲ್ಲಿ ಬಂದಿರೋದು? ಹೌದು ಮಾರಿಗುಡಿ, ನಿನ್ನ ಒಬ್ಬನಿಂದಲೇ ಆ ವಿಗ್ರಹನಾಗಲಿ ಜಾಜಿನಾಗಲಿ ಹುಡ್ಕೋದು ಕಷ್ಟ ಅಂತ ನಮ್ಗೊತ್ತು. ಅದಕ್ಕೆ ನಾನು ವಿರೂಪಾಕ್ಷ ನಿನಗೆ ಸಹಾಯ ಆಗಲಿ ಅಂತ ಬಂದಿದ್ದೀವಿ. ಸಹಾಯವಾಗಿರ್ಲಿ ಅಂತ ಬಂದ್ರಾ ಅಥವಾ ವಿಗ್ರಹ ಸಿಕ್ಕಿದ್ರೆ ಹೊತ್ಕೊಂಡು ಹೊಡೋಗ್ತೀನಿ ಅಂತ ಅನುಮಾನದ ಮೇಲೆ ಬಂದ್ರಾ? ಹೇಳಿಲ್ವ ಕಟ್ಕಿ ನಾನು? ಈ ಅನುಮಾನದ ಪಿಶಾಚಿಯಿಂದ ಯಾವ ಕೆಲಸನೂ ಆಗೋದಿಲ್ಲ. ವಿಗ್ರಹ ಹುಡ್ಕೋ ಕೆಲಸ ನಾವೇ ಮಾಡ್ಕೋಬೇಕು ಅಂತ. ಈ ಊರಲ್ಲೂ ಯಾವುದಾದ್ರೂ ಹುಡುಗಿ ಸಿಗ್ತಾಳೇನೋ ಅಂತ ನೋಡ್ಕೊಂಡು ಬಂದಿಯಾನೆ. ಅಷ್ಟು ಬಿಟ್ರೆ ನಮಗೆ ಬೇಕಾಗಿರೋ ವಿಗ್ರಹದ ಕಡೆ ಅವನ ಗಮನನೇ ಇಲ್ಲ. ಅಷ್ಟೊಂದು ಕೀಳು ಮಟ್ಟದಲ್ಲಿ ಅನುಮಾನಿಸ್ಬೇಡಿ ನನ್ನ. ಹೆಣ್ಣಿನ ಸವಾಸ ಮಾಡಿ ತಿಂಗಳುಗಳೇ ಕಳೆದು ಹೋಗಿತ್ತು. ನಿಮ್ಗಳ ಜೊತೆಗೆ ಸೇರ್ಕೊಂಡು ಶ್ರೀಚಕ್ರದ ಆಸೆ ಬಿದ್ದು ಇಷ್ಟು ದಿನಗಳು ನನ್ನ ಸುಖವನ್ನೆಲ್ಲ ಮರ್ತು ಹೋದೆ. ವಿಗ್ರಹ ನನ್ನ ಕೈಗೆ ಸಿಕ್ಕಿತ್ತು. ಆದರೆ ಅದ್ಯಾರೋ ಜನಗಳು ಬಂದು ನನ್ನಿಂದ ಕಿತ್ಕೊಂಡು ಹೋದ್ರು. ಅವ್ರು ಯಾರು ಏನು ಅಂತಲೂ ಗೊತ್ತಾಗ್ಲಿಲ್ಲ. ಹಿಡಿತೀನಿ, ಬಿಡಲ್ಲ. ವಿಗ್ರಹ ಎಲ್ಲಿದೆ ಅಂತ ಪತ್ತೆ ಹಚ್ತೀನಿ. ಎಲ್ಲಿದೆ ಅಂತ ನಾವು ಹೇಳ್ತೀವಿ, ಅದನ್ನು ಹೇಗೆ ಹೊರಗೆ ತರಬೇಕು ಅಂತ ತಾವು ಯೋಚನೆ ಮಾಡಿ. ಈ ಊರಲ್ಲಿ ದೊಡ್ಡ ಮನುಷ್ಯ ಶಿವರುದ್ರ ಅಂತ ಇದ್ದಾರೆ. ಅವನ ಮನೆಯಲ್ಲಿ ಅಡಕೊಂಡು ಕೂತಿದೆ ಆ ವಿಗ್ರಹ. ಅದನ್ನು ಹೇಗೆ ಹೊರಗೆ ತರಬೇಕು ಅಂತ ತಾವು ಯೋಚನೆ ಮಾಡಿ ಹೊರಗೆ ತರ. ಶಿವರುದ್ರ ಆಯ್ತು, ಅವನು ಯಾರು ಏನು ಅಂತ ವಿಚಾರಿಸಿ ಬೆಂಡೆತ್ತಿ ವಿಗ್ರಹನ ವಶಪಡಿಸ್ಕೊಂಡು ಬರ್ತೀನಿ. ಅದು ಅಷ್ಟೊಂದು ಸುಲಭವಾದ ಕೆಲಸವಾಗಿದ್ದರೆ ನಾವೇ ಮಾಡ್ತಾ ಇದ್ವಿ, ನಿಮ್ಮನ್ನು ಕರಿತಾ ಇರಲಿಲ್ಲ. ಆ ಶಿವರುದ್ರ ಈ ಊರಿನಲ್ಲಿ ಪ್ರಭಾವಿ ವ್ಯಕ್ತಿ. ಅವನ್ನ ಸುಮ್ಮನೆ ಮುಟ್ಟಿದ್ರೆ ಸಾಕು, ಆ ಊರಿನ ಜನ ನಮ್ಮ ಕೈ ಕಾಲು ಮುರಿದು ಹಾಕ್ಬಿಡ್ತಾರೆ. ಗುರುಗಳೇ, ನಾನೊಂದಷ್ಟು ವಿಷಯಗಳನ್ನು ಕಲೆ ಹಾಕೊಂಬಂದಿದ್ದೀನಿ. ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಶಿವರುದ್ರ ಈ ಊರಿನಲ್ಲಿ ಭಾರಿ ಕೊಳವೆ ಆದರೂ ಇವ್ರನ್ನ ಮೀರಿಸುವಂಥ ಇನ್ನೊಬ್ಬರು ಪ್ರಭಾವಿ ವ್ಯಕ್ತಿ ಇದ್ದಾರೆ. ಹೌದಾ? ಯಾರದು? ಕನಕಾಂಬರಿ ದೇವಿ ಅಂತ. ಶಿವರುದ್ರನಷ್ಟೇ ಏಕೆಗೂ ಕೂಡ ಖ್ಯಾತಿ ಇದೆ ಈ ಊರಿನಲ್ಲಿ. ಶಿವರುದ್ರನಿಗೂ ಕನಕಾಂಬರಿಗೂ ಇರುವಂಥ ಸ್ನೇಹ ಒಂಥರ ಹಿತಶತ್ರುಗಳಿದ್ದ ಹಾಗೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ಈ ಕಿಲಾಡಿ ಜೋಡಿಗಳು ಅಂತಾರಲ್ಲ, ಹಾಗೆ ಇವರಿಬ್ಬರು ಗೆಳೆತನ. ಮೇಲ್ನೋಟಿಗೆ ಮಿತ್ರರಾಗಿ ಕಂಡ್ರು ಒಳಗೊಳಗೆ ಕತ್ತಿ ಮಸೀತಿರ್ತಾರೆ. ಹಾಗಂತ ಇಬ್ಬರು ಯಾರನ್ನೂ ಬಿಟ್ಕೊಡಲ್ಲ. ಯಾಕೆ ಅಂದರೆ ಒಬ್ಬರಿಗೆ ಇನ್ನೊಬ್ಬರ ಅವಶ್ಯಕತೆ ಇದೆ.
ಹಾಗಾಗಿ ಹತ್ರ ಇಟ್ಕೊಳ್ಳೋಕ್ಕೂ ಆಗಲ್ವಂತೆ, ದೂರ ಮಾಡ್ಕೊಳ್ಳೋಕ್ಕೂ ಆಗಲ್ವಂತೆ. ಅದರಿಂದ ನಮ್ಗೇನು ಲಾಭ? ಯೋಚನೆ ಮಾಡಿ ಗುರುಗಳೇ, ಶತ್ರುಗಳ ಶತ್ರು ನಮಗೆ ಮಿತ್ರ ಇದ್ದ ಹಾಗೆ. ಇವಳ ಮೂಲಕ ಅವನನ್ನು ಮಟ್ಟ ಹಾಕ್ಬೋದು. ಮಿತ್ರ ಭೇದ ಉಂಟು ಮಾಡಿದ್ರೆ ವಿಗ್ರಹ ನಮ್ಮ ಕೈ ಸೇರೋದು ಖಚಿತ. ಶಭಾಷ್ ಮಣಿಕಂಠ, ಶಭಾಷ್. ನೀನು ನನ್ನ ಕೈ ಕೆಳಗೆ ಪೊಲೀಸ್ ಇಲಾಖೆಯಲ್ಲಿ ಇರಬೇಕಾಗಿತ್ತು. ಒಳ್ಳೆ ಸುದ್ದಿ ತಂದಿದ್ಯಾ. ಹಾಗಂತ ಏಕಾಏಕಿ ನಾವು ಯಾರನ್ನು ನಂಬೋದಕ್ಕಾಗೋದಿಲ್ಲ. ಅವರು ಅಷ್ಟೇ ಹೊಸಬ್ರನ್ನ ನಂಬೋದಿಲ್ಲ. ನೀನೇನೋ ಗಬ್ಬೆಬ್ಬಿಸಿ ಅವಾಂತರ ಮಾಡಿ ಮಣ್ಣು ಪಾಲು ಮಾಡಿಬಿಡ್ಬೇಡ. ಸ್ವಲ್ಪ ತಾಳ್ಮೆಯಿಂದ ಇರು. ಎಷ್ಟು ಸುದ್ದಿ ಸಿಕ್ಕಿದೆ ಅಲ್ವಾ? ಈಗ ಜಾಣತನದಿಂದ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಆಯ್ತಾಯ್ತು. ಶ್ರೀಚಕ್ರ ನಮ್ಮ ಕೈ ಸೇರೋದಕ್ಕೆ ತಾವು ಎಂಥ ಜಾಣತನ ತೋರಿಸೋದ್ರಿಂದ ನಮಗೂ ಗೊತ್ತಲ್ವಾ. ಅದಕ್ಕೆ ಶ್ರೀಚಕ್ರಕ್ಕೋಸ್ಕರ ನಾವು ಹೀಗೆ ಅಲಿತಾ ಇರೋದು ಇವತ್ತಿಗೂ. ಶ್ರೀಚಕ್ರ ನಮ್ಮ ಕೈ ತಪ್ಪೋದಕ್ಕೆ ತಮ್ಮ ಕುತಂತ್ರ ಅನ್ನೋ ಕಾರಣ ಅನ್ನೋದನ್ನ ಮರಿಬೇಡಿ ಮಾರಿಗುಡಿ ಸಾಹೇಬ್ರೆ. ಬಂದಾಯ್ತು ಮನೆ ಮಗಳು. ಇನ್ನು ಅವಳ ಕೆಲಸನ ಅವಳೇ ಮುಂದುವರಿಸ್ತಾಳೆ. ಈಗ ಬರ್ತಾ ಇದ್ದೀರಾ? ಜಾಜಿ ದಾರಿನಲ್ಲೇ ಸಿಕ್ಕದ್ಲಾ? ದಾರಿನ? ಯಾವ ದಾರಿ? ಅರೆ, ನಿಮ್ ಗಂಟೆಲ್ಲಿ? ಅದೊಂದು ದೊಡ್ಡ ಕತೆ. ಅದಿರ್ಲಿ, ನಾವು ಅರಿಹಂತಪುರಕ್ಕೆ ಹೋಗುವಾಗ ಎಷ್ಟೊಂದು ಸೊರಗ ಹೋಗಿದ್ದೆ. ಈಗ ಎಷ್ಟೊಂದು ಚೇತರಿಸ್ಕೊಂಡ್ಬಿಟ್ಟಿದ್ಯಾ? ಹೇಗೆ? ಜಾಜಿ ಬಂದಿದ್ದಾಳಲ್ಲ, ಅದಕ್ಕೆ. ಸರಿ 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 ಮಾ ನಿ ಪನಿ 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 ಮ ಪಾನಿ ಪನಿ ಪ ಸ ನಿ ಸ ಮ ಮ ರಿ ರಿ ಸ ಸ ರಿ ರಿ ಸ ಸ ನಿ ಸ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ. ಜಾಜಿ ಅಕ್ಕ ಅಲ್ಲಿ ನಮ್ಮ ಜೊತೆನೇ ಇದ್ಲು, ಈಗ ನಮ್ಮ ಜೊತೆನೇ ಬರ್ತಿದ್ದಾಳೆ. ಇವಳು ನೋಡಿದ್ದೆ ಅಮ್ಮನಿಗೇನು ಮಾಯಮಂತ್ರ ಆಗೋಯ್ತಾ ಅಂತ. ಜಾಜಿನ ಕರ್ಕೊಂಡು ಬಂದೇ ಬರ್ತೀರಿ ಅನ್ನೋ ನಂಬಿಕೆಯಿಂದ ಅಮ್ಮಂಗೆ ಹುಷಾರಾಗಿರ್ಬೋದು. ಇರ್ಬೋದು. ಲೋ ಬಂಗಾರಿ, ಸುಂದ್ರಮ್ಮನ್ನ ಅಲ್ಲಿಂದ ಹೇಗೋ ಸುರಕ್ಷಿತವಾಗಿ ತಂದ್ವಿ. ನವರಾತ್ರಿವರೆಗೂ ಹೇಗೋ ಇಡೋದು ಇಲ್ಲಿ ಸುರಕ್ಷಿತವಾಗಿ. ಇರೋ, ಎಲ್ಲಿಡೋದು ಅಂತ ನೋಡೋಣ ನೋಡಿ. ಜಾಜಿ, ಈ ಸುಂದ್ರಮ್ಮನ್ನ ಅಮ್ಮನವರೇ ಕಾಪಾಡಬೇಕು. ಮಂಟಪದ ಕೆಳಗಿಡೋಣ ನಡಿ. ಹೌದು, ಅದೇ ಸರಿ, ಬಾ.
ಈಗ ನಿನ್ನ ನಮ್ಮನವ್ರು ಸುರಕ್ಷಿತವಾಗಿರ್ತಾರೆ. ಹೌದು, ಯಾವ ತೊಂದರೆನೂ ಇರೋದಿಲ್ಲ. ನಾ ಮನೆಗೆ ಹೋಗ್ತೀನಿ. ನಮ್ಮಮ್ಮನ ಪರಿಸ್ಥಿತಿ ಏನಾಗಿದೆಯೋ ಏನೋ. ಏನ್ ಅನ್ಕೊಂಡಿದ್ದೀರಾ? ಯಾವುದ್ರ ಬಗ್ಗೆನೇ? ನಾಳೆಯಿಂದ ನವರಾತ್ರಿ ಶುರು. ಅಂದ್ಕೊಳ್ಳೋದೇನೋ ಪ್ರತಿ ವರ್ಷದಾಗೆ ಮಾಡೋದು. ಗೊಂಬೆ ಕೂರ್ಸೋದು, 9 ದಿನ ಪ್ರಸಾದ ಆಗಬೇಕು, ಮುತ್ತೈದರಿಗೆ ಬಾಗಿನ ಕೊಡಬೇಕು. ಸೀರೆ ಬಾಗಿನ ಅಂದಮೇಲೆ ಸೀರೆ ಕೊಡದಲೇ ಇರಕ್ಕಾಗತ್ತೆ ಲಲಿತಾ. 9 ಜನಕ್ಕೆ ಸೀರೆ. ಒಂದು ಸೀರೆಗೆ 500 ರೂಪಾಯಿ ಅಂದ್ರು 4,500. ಏನ್ ನಿನ್ನ ಪಿರಿಕಣಿ? ಈ ಸರ್ತಿ ಉತ್ಸವದಲ್ಲಿ ಶ್ರೀಚಕ್ರ ಕಳುವಾದ್ಮೇಲೆ ದೇವಸ್ಥಾನದ ಬ್ಯಾಂಕ್ ಖಾತೆ ಎಲ್ಲರ ಸಂಬಳಗಳನ್ನ ವಿರೂಪಾಕ್ಷ ಶಾಸ್ತ್ರಿಗಳು ನೋಡ್ಕೋತಾ ಇಲ್ವಂತೆ. ದೇವಸ್ಥಾನದ ಕಾರ್ಯದರ್ಶಿಗಳಾಗ್ದ ಸುಬ್ರಹ್ಮಣ್ಯ ಜೋಯಿಸ್ರಂತೆ ನೋಡ್ಕೋತಾ ಇರೋದು. ದೇವಸ್ಥಾನದ ಹಣಕಾಸಿನಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಈ ಸರ್ತಿ ಇವ್ರಿಗೆ ಸಂಬಳ ಆಗಿಲ್ಲ. ಹೋದ ತಿಂಗಳು ಮನೆ ಖರ್ಚು ಜಾಸ್ತಿ ಆಗಿ ಕೈಯಲ್ಲಿದ್ದು ಖಾಲಿಯಾಗಿ ಹೊರಗಡೆಯಿಂದ 3,000 ರೂಪಾಯಿ ಸಾಲ ತಂದಿದ್ದಾಯ್ತು. ಈಗ ಹಬ್ಬ, ಹೋಳಿಗೆ, ಸೀರೆ, ಬಾಗ್ನ ಅಂದ್ರೆ ನಾನೇನಾದ್ರೂ ಒಂದು ಮಾಡಬೇಕು ಅಂದ್ರೆ ನೀನ್ ಅದಕ್ಕೆ ಕಡ್ಡಿ ಆಡಿಸ್ಬೇಕು ಅಲ್ಲ? ಯಾಕೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಲ್ಲ ನೀವು? ನಾನೇ ಯಾವಾಗ್ಲೂ ಅರ್ಥ ಮಾಡ್ಕೊಳ್ತೀನಿ ಕಣೆ ಲಲಿತಾ. ನೀವು ಮಾತ್ರ ಏನ ಪ್ರಯತ್ನನೇ ಪಡಬೇಡಿ ಆಯ್ತಾ? 2.5 ವರ್ಷ ಆಯ್ತು ನಾನು ಹೊಸ ಸೀರೆ ಅಂತ ಉಟ್ಟು. ಹಬ್ಬ ಇಲ್ಲ, ಹುಣ್ಮೆ ಇಲ್ಲ, ಯಾವಾಗ್ಲೂ ಇರೋದ್ರಲ್ಲೇ ಹುಡುಕಿ ಹುಡುಕಿ ಚೆನ್ನಾಗಿರೋದನ್ನ ಉಟ್ಕೋಬೇಕು. ನಾನೇನು ಕಾಸು ಕೇಳಲಿಲ್ಲ, ಕರಿಮಣಿ ಕೇಳಲಿಲ್ಲ. ಹಬ್ಬ ಮಾಡೋದೆ, ಅದಕ್ಕೂ ತಾತ್ಸಾರ. ಸಾಲ ಮಾಡಿ ಯಾಕೆ ಸಂಭ್ರಮ ಪಡ್ಬೇಕು ಅನ್ನೋ ತಪ್ಪಾ? ದುಡ್ಡಿಲ್ಲ, ಹಬ್ಬ ಮಾಡಲ್ಲ. ದುಡ್ಡಿಲ್ಲ, ಹೊಸ ಬಟ್ಟೆ ಇಲ್ಲ. ದುಡ್ಡಿಲ್ಲ, ಪಾಯಸ ಮಾಡಲ್ಲ. ಏನು ಮಾಡೋದ ಬೇಡ ಬಿಡೆ, ಹೀಗೆ ಇದ್ಬಿಡೋಣ. ನಾನ್ ಸತ್ತ ಮೇಲೆ ನನ್ ತಿಥಿ ಮಾಡೋದು ಅನುಮಾನನೇ ಬಿಡು. ಯಾಕೆಂದ್ರೆ ಆ ವೇಳೆಗೂ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ. ಆಯ್ತು ಬಿಡಿ, ಯಾರ ಹತ್ರ ಆದ್ರೂ ಕೈ ಒಡ್ತೀನಿ, ಸಾಲ ತರ್ತೀನಿ, ಹಬ್ಬ ಮಾಡಿ ಸಂಭ್ರಮ ಪಡೋಣ. ನೀ ತರೋದು ಬೇಡ, ಮುಂದೆ ನವರಾತ್ರಿವರೆಗೂ ಅನ್ನೋದು ಬೇಡ. ಯಾರಮ್ಮ ಏನ್ ಅನ್ನೋದು? ನಿಮ್ ಮಗನ ಹತ್ರ ಏನು ದೂರ್ಬೇಡಿ. ಬಾಯೇ ತೆಗಿಯಲ್ಲ ಆಯ್ತಾ? ಲಲಿತಾ ತಗೋ, 2,000 ಇದೆ. ಜೊತೆಗೆ 10 kg ಅಕ್ಕಿ, ಬೆಲ್ಲ, ಬೇಳೆ ಎಲ್ಲ ತಂದಿದ್ದೀನಿ. ಗೋಡಂಬಿ ದ್ರಾಕ್ಷಿನೂ ಇದೆ. ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸಂಬಳ ಆಗಿರ್ಲಿಲ್ವಲ್ಲಮ್ಮ, ಆಯ್ತು. ದೇವಸ್ಥಾನದಲ್ಲಿ ಅದೇನೋ ಅವ್ಯವಹಾರ ನಡೀತಿದ್ಯಂತೆ. ಬಗೆಹರಿತು, ಸಂಬಳ ಕೊಟ್ರು, ತಂದೆ. ರೀ, ನಿಜವಾಗ್ಲೂ ಸಂಬಳ ಆಯ್ತಾ? ಇಲ್ಲ, ಗುಂಡಾಚಾರಿ ಹತ್ರ 3,000 ಸಾಲ ತಂದೆ, 5 ರೂಪಾಯಿ ಬಡ್ಡಿಗೆ. ಹೀಗೆ ಸಾಲ ಮಾಡ್ತಾ ಇರ್ತೀರಾ? ಏನ್ ಮಾಡ್ಲಿ, ಅಮ್ಮ ಕೇಳಿದ್ಲು. ಪಾಪ ಅವಳಿಗೂ ಬೇಜಾರು. ಹಬ್ಬ ಅನ್ನೋದು ಅವಳ ಸಂಭ್ರಮಕ್ಕೊಂದು ಕಾರಣ. ಇನ್ನೇನು ಅವಳಿಗೆ ಒಡವೆ ಮಾಡಿಸ್ಲಿಲ್ಲ, ಸೀರೆ ತರಲಿಲ್ಲ. ಎಷ್ಟೋ ಸರ್ತಿ ನನಗೆ ದುಡ್ಡು ಕಮ್ಮಿ ಅಂದಾಗ ಒಂದು ಮಾತಾಡದೆ ಅವಳು ಬಳೆಗಳು ತಕ್ಕೊಟ್ಟಿದ್ದಾಳೆ. ಅಮ್ಮನ ಸಂತೋಷಕ್ಕಿಂತ 3,000 ದೊಡ್ಡದಲ್ಲಲ್ತ. ಒಂದು ಸರ್ತಿ ಅಮ್ಮಂಗೆ, ಒಂದು ಸರ್ತಿ ಹೆಂಡ್ತಿಗೆ, ಒಂದು ಸರ್ತಿ ಮಗಂಗೆ, ಹೀಗೆ ಒಬ್ಬೊಬ್ರನ್ನೇ ಸಂತೋಷ ಪಡಿಸೋದಕ್ಕೆ ನೀವು ಸಾಲದಲ್ಲೇ ಮುಳುಗೋದ್ರೆ ಹೇಗೆ? ನಾನು ಮುಳುಗಿದ್ರು ನೀವು ತೇಲ್ತೀರಲ್ಲ, ಅಷ್ಟು ಸಾಕು. ಇನ್ನೇ ನಾನು ಬೇರೆಯವ್ರಿಗೆ ಕೈ ಒಡ್ತೀನ? ಮನೆಯವ್ರಿಗೆ ತಾನೆ. ಇದೇನು ಕಡಿಕೆ, ಬರೀ ಕೈಲಿ ವಾಪಸ್ ಬರ್ತಾ ಇದೆಯಾ? ವಿಗ್ರಹ ಎಲ್ಲಿ? ಇಲ್ಲ ವಿರೂಪಾಕ್ಷ, ನಮಗೆ ಬೇಕಾಗಿರೋ ವಿಗ್ರಹ ಅವರ ಮನೆಯಲ್ಲಿಲ್ಲ. ಅದು ಹೇಗೆ ಸಾಧ್ಯ? ಜಾಜಿ ಅಲ್ಲೇ ಇದ್ದಾಳೆ ತಾನೆ,
ಹಾಗಿದ್ಮೇಲೆ ವಿಗ್ರಹನೂ ಅಲ್ಲೇ ಇರಬೇಕು. ನೀನು ಸರಿಯಾಗಿ ನೋಡಿದ್ಯಾ ಅಥವಾ ನಾನೇ ಅವ್ರ ಮನೆಗೆ ನುಗ್ಗಿ ನನ್ನ ರೀತಿಯಲ್ಲಿ ಹುಡುಕ್ಲಾ? ಏನು ಪ್ರಯೋಜನ ಇಲ್ಲ. ನಾನು ಅವರ ಇಡೀ ಮನೆನ ಹದ್ದಿನ ಕಣ್ಣಿಟ್ಟು ಹುಡುಕ್ದೆ, ವಿಗ್ರಹ ಎಲ್ಲೂ ಸಿಗ್ಲಿಲ್ಲ. ಜಾಜಿ ಇಲ್ಲೇ ಇದ್ದಾಳೋ ಅನ್ನೋದು ಗೊತ್ತಾಗ್ತಿಲ್ಲ. ಅಮ್ಮನವರು ನನ್ನ ಕಟ್ಟಿ ಹಾಕಿದಾರ ಅಂತ ಅನಿಸ್ತಾ ಇದೆ. ನೀನು ಇದೇ ಅವತಾರದಲ್ಲಿ ಹೋಗಿದ್ಯಾ? ನನಗಷ್ಟು ಪರಿಜ್ಞಾನ ಇಲ್ವಾ ವಿರೂಪಾಕ್ಷ? ಅಲ್ಲಿಗೆ ಹೇಗೆ ಹೋಗ್ಬೇಕೋ ಹಾಗೆ ಹೋಗಿದ್ದೆ. ಮತ್ತೆ ಇಲ್ಲಿಲ್ಲ ಅಂದ್ರೆ ಇನ್ನೆಲ್ಲಿರ್ತಾಳೆ? ಇಲ್ಲಿ ಬಿಟ್ರೆ ದೇವಸ್ಥಾನದಲ್ಲಿರ್ತಾಳೆ. ದೇವಸ್ಥಾನ ಅಂದಮೇಲೆ ನಿನ್ನ ಹತೋಟಿಲೇ ಇರುತ್ತೆ. ಅಂದಮೇಲೆ ನಾವು ಅಮ್ಮನವ್ರನ್ನ ಸುಮ್ಮನಾಗಿಸಿ ವಿಗ್ರಹನ ಪಡ್ಕೋಬೋದು. ಹೌದು, ನೋಡ್ತೀನಿ. ಆ ಜಾಜಿ ದೇವಸ್ಥಾನದಲ್ಲೇ ಇದ್ರೆ ನಮಗೆ ವಿಗ್ರಹ ಸಿಕ್ಕ ಹಾಗೆ. ಹಾಗೊಂದು ವೇಳೆ ವಿಗ್ರಹ ಸಿಕ್ಕಲಿಲ್ಲ ಅಂತ ಅಂದ್ರೆ